ಎಲ್ಲರಿಗೂ ನಮಸ್ಕಾರ. ನಾವು ಕಿನ್ನಿಗೋಳಿ ತುಡಾಮ್ ದೋಸ್ತಿಲು ಇವತ್ತು ನಮ್ಮ ಬೆಳ್ತಂಗಡಿ ವ್ಯಾಪ್ತಿಯ ಸಿಯೋನ್ ಆಶ್ರಮಕ್ಕೆ ಭೇಟಿ ನೀಡಿದ್ದೇವೆ. ನಾವು ತುಡಾಮ್ ದೋಸ್ತಿಲು ಒಂದು ಸಂಘಟನೆ ಮಾಡಿಕೊಂಡು ನಮ್ಮ ಕುಟುಂಬದ ಸದಸ್ಯರ ಹುಟ್ಟುಹಬ್ಬಗಳನ್ನು ಅಥವಾ ಮದುವೆ ವಾರ್ಷಿಕೋತ್ಸವ, ಶುಭ ಸಮಾರಂಭದ ವಾರ್ಷಿಕೋತ್ಸವ ಸಂಭ್ರಮಾಚರಣೆಯನ್ನು ನಾವು ಎಲ್ಲರೂ ಒಟ್ಟುಗೂಡಿ ಆಚರಿಸಿದ್ದೆವು. ಹೀಗೆ ಸಂಭ್ರಮಾಚರಣೆ ಮಾಡಬೇಕಾದ್ರೆ ಒಂದು ದಿವಸ ನಮ್ಮ ತುಡಾಮ್ ದೋಸ್ತಿಲು ಸಂಘಟನೆ ಸದಸ್ಯರಲ್ಲಿ ಒಂದು ವಿಚಾರ ಮುನ್ನೆಲೆಗೆ ಬಂತು. ನಾವು ಯಾಕೆ ಒಂದು ಸಿಯೋನ್ ಆಶ್ರಮಕ್ಕೆ ಭೇಟಿ ಕೊಡಬಾರ್ದು, ಅಲ್ಲಿ ನಮ್ಮ ಸಂಭ್ರಮಾಚರಣೆಯನ್ನು ಯಾಕೆ ಆಚರಣೆ ಮಾಡಬಾರದು ಎನ್ನುವ ಒಂದು ಚಿಂತನೆಯನ್ನ ನಮ್ಮ ಮುಂದಿಟ್ಟುವಾಗ ನಮ್ಮ ತುಡಾಮ್ ದೋಸ್ತಿಲು ಎಲ್ಲ ಸದಸ್ಯರು ಅದಕ್ಕೆ ಒಮ್ಮತದಿಂದ ಸಹಮತ ಸೂಚಿಸಿ ಇಂದು ಭಾನುವಾರ ನಾವು ಈ ಪುಣ್ಯಕ್ಷೇತ್ರ ಸಿಯೋನ್ ಆಶ್ರಮಕ್ಕೆ ನಾವು ಭೇಟಿ ನೀಡಿದ್ದೇವೆ. ಬೆಳಿಗ್ಗೆಯಿಂದ ಇಲ್ಲಿ ತನಕ ಇಲ್ಲಿರುವ ನಮ್ಮ ಸಹೋದರ ಸಹೋದರಿಯರನ್ನ ಭೇಟಿ ಮಾಡಿ ಮಾತುಕತೆ ಮಾಡಿ ಅವರ ಕಷ್ಟ ಸುಖ ಆಲಿಸಿ ಅವರ ಪರಿಚಯ, ಅವರ ವಿಳಾಸ, ಅವರ ಊರಿನ ಪರಿಚಯ ಎಲ್ಲ ಕೇಳಿ ಆನಂದಿಸಿ ಅವರ ಸಂತೋಷದಲ್ಲಿ ಅವರ ಕಷ್ಟದಲ್ಲಿ ಕೂಡ ನಾವು ಭಾಗಿಯಾಗಿದ್ದೇವೆ. ಇವತ್ತು ಈ ವ್ಯಾಪ್ತಿಯಲ್ಲಿ ಸಿಯೋನ್ ಆಶ್ರಮ ಒಂದು ಪುಣ್ಯದ ಕೆಲಸವನ್ನ ಮಾಡ್ತಿದೆ. ನಿರ್ಗತಿಕರನ್ನ, ಅಸಹಾಯಕರನ್ನ ಅವರನ್ನು ಗುರುತಿಸಿ ಅವರಿಗೆ ಒಂದು ಪುನರ್ಜನ್ಮವನ್ನ, ಒಂದು ಜೀವನವನ್ನ ನೀಡುವ ಕೆಲಸ ಸಿಯೋನ್ ಆಶ್ರಮ ಇವತ್ತು ಮಾಡುತ್ತಿದೆ ಎಂದರೆ ಆಗಲಾರದು. ಇವತ್ತು ನಾವು ಕಿನ್ನಿಗೋಳಿಯಿಂದ ತುಡಾಮ್ ದೋಸ್ತಿಲು ಸಂಘಟನೆಯ ಎಲ್ಲ ಸದಸ್ಯರು ಇಲ್ಲಿ ಬಂದಿದ್ದೇವೆ. ಇನ್ನೂ ಕೆಲವರು ಬೇರೆ ಕೆಲಸದ ನಿಮಿತ್ತ ಬರಲು ಅಸಾಧ್ಯವಾದ್ದರಿಂದ ಅವರ ಶುಭ ಸಂದೇಶಗಳನ್ನು ಕೂಡ ನಮ್ಮ ಜೊತೆ ಅವರು ಕಳಿಸಿದ್ದಾರೆ. ಈ ವ್ಯಾಪ್ತಿಯಲ್ಲಿ ಇಲ್ಲಿ ಮಾನ್ಯ ಪೌಲ್ ಸರ್ ಅವರು ಅವರ ತಂಡದೊಂದಿಗೆ ಈ ಪರಿಸರದಲ್ಲಿ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡ್ತಿದ್ದಾರೆ. ಇಲ್ಲಿ ಬಂದ ನಂತರ ನಮಗೆ ಒಂದು ಅನಿಸಿತು, ಇವತ್ತಿನ ಸಮಾಜದಲ್ಲಿ ಬಹಳಷ್ಟು ಜನರು ಕಾರ್ಯಕ್ರಮದ ರೂಪದಲ್ಲಿ ದೊಡ್ಡ ಮಟ್ಟದ ದುಂದುವೆಚ್ಚವನ್ನ ಮಾಡ್ತಿದ್ದಾರೆ. ಆದರೆ ನಮಗೆ ಇಲ್ಲಿ ಬಂದ ಮೇಲೆ ನಮಗೆ ಅರಿವಾಗ್ತದೆ, ನಾವು ನಮ್ಮ ಮನೆಗಳಲ್ಲಿ ಮಾಡುವ ಕಾರ್ಯಕ್ರಮದಲ್ಲಿ ದುಂದುವೆಚ್ಚವನ್ನ ತಡೆಗಟ್ಟಿ ಸ್ವಲ್ಪ ಮಟ್ಟಿಗಾದರೂ ಇಂತಹ ಅನಾಥಾಶ್ರಮಗಳಿಗೆ, ಇನ್ನೊಬ್ಬರ ಜೀವನದನ್ನ ಬೆಳಕು ನೀಡುವ ಆಶ್ರಮಗಳಿಗೆ ನಮ್ಮ ಕೈಯಿಂದ ಆಗುವ ಸಹಾಯವನ್ನ ನೀಡಿದರೆ ಅವರಿಗೂ ಕೂಡ ಒಂದು ಸಹಕಾರ ಆಗ್ತದೆ ಎನ್ನುವ ಚಿಂತನೆ ಇವತ್ತು ನಮ್ಮ ಸದಸ್ಯರ ಒಂದು ಚಿಂತನೆಯಲ್ಲಿ ಮೂಡಿತು. ಈ ಪರಿಸರದಲ್ಲಿ ಎಲ್ಲರ ಸಹಕಾರದೊಂದಿಗೆ ಮಾನ್ಯ ಪೌಲ್ ಸರ್ ಅವರು ಮತ್ತು ಅವರ ತಂಡ ಏನು ಸಮಾಜಮುಖಿ ಕೆಲಸ ಮಾಡ್ತಿದೆ, ಪುನರ್ಜನ್ಮದ ಈ ಕೆಲವು ಕಷ್ಟದಲ್ಲಿರುವವರಿಗೆ ಜೀವನವೇ ಬೇಡವೆನ್ನುವ ಸಂದರ್ಭದಲ್ಲಿರುವವರಿಗೆ ಅವರನ್ನ ರಕ್ಷಣೆ ಮಾಡಿ ಅವರಿಗೆ ಶುಶ್ರೂಷೆ ಕೊಟ್ಟು ಚಿಕಿತ್ಸೆ ಕೊಡಿಸಿ ಅವರನ್ನ ಒಂದು ಉತ್ತಮ ಸಮಾಜದಲ್ಲಿ, ಈ ಪರಿಸರದಲ್ಲಿ ಒಂದು ಉತ್ತಮ ಜೀವಿಯಾಗಿ ಬದುಕಲು ಅವರಿಗೆ ಪುನರ್ಜನ್ಮ ನೀಡಿದಂತ ಈ ಪುಣ್ಯಕ್ಷೇತ್ರದ ಎಲ್ಲ ತಂಡದವರಿಗೆ, ಸರ್ ಅವರಿಗೆ ಮತ್ತು ಅವರೆಲ್ಲ ತಂಡದವರಿಗೆ ನಾನು ನಮ್ಮ ಎಲ್ಲರ ತಂಡದ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತು ಧನ್ಯವಾದಗಳನ್ನು ಕೋರುತ್ತೇನೆ. ಇಂದು ನಮಗೆ ಇಲ್ಲಿ ಭೇಟಿ ನೀಡಿ ಅವರ ಜೊತೆ, ಇಲ್ಲಿರುವ ಸಹೋದರ ಸಹೋದರಿಯರ ಜೊತೆ ಮಾತುಕತೆ ಮಾಡಲು, ಅವರ ಜೊತೆ ಇವತ್ತು ನಮಗೆ ಸಮಯ ಕಳೆಯಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸುವ ಧನ್ಯವಾದಗಳನ್ನು ಕೋರುತ್ತೇನೆ. ಧನ್ಯವಾದಗಳು.